ಎಲ್ರಿಗೂ ನಮಸ್ಕಾರ. Today we are going to discuss the topic change process under session number 45 pertaining to the subject organizational behavior for second semester BBA. So ಇವತ್ತು ನಾವು change process ಅಂದ್ರೆ ಬದಲಾವಣೆಯ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ we are going to discuss. ಅದರ ಸ್ಟೆಪ್ಸ್ ಏನೇನಿದೆ ಅದೆಲ್ಲ ನಾವು ಇಲ್ಲಿ ತಿಳ್ಕೊಳ್ತೀವಿ. And in the previous session, we had discussed about the nature of work change and pressure for change. ಅಂದರೆ ಈಗ ಬದಲಾವಣೆಯ ಒಂದು ಸಂಸ್ಥೆಯಲ್ಲಿ ಬದಲಾವಣೆಯ ಗುಣಲಕ್ಷಣಗಳು, ಬದಲಾವಣೆ ಆಗೋಕ್ಕೆ ಏನೆಲ್ಲ ಗುಣಲಕ್ಷಣಗಳಿದೆ ಮತ್ತೆ ಏನೆಲ್ಲ ಒತ್ತಡಗಳಿದೆ, ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಏನೆಲ್ಲ ಒತ್ತಡಗಳಿದೆ ಅದರ ಬಗ್ಗೆ ಸುವಿಸ್ತಾರವಾಗಿ ನಾವು ತಿಳ್ಕೊಂಡಿದ್ವಿ. And at the end of this session, the objective and outcome of this chapter is to provide a theoretical framework about the process of change. ಬದಲಾವಣೆ ಪ್ರಕ್ರಿಯೆಯನ್ನ ನಾವು ಡೀಟೇಲ್ ಆಗಿ ಇಲ್ಲಿ ತಿಳ್ಕೊಳ್ತೀವಿ. ಸೊ ಯಾಕಂದ್ರೆ ಬದಲಾವಣೆ ಪ್ರಕ್ರಿಯೆ ಇಟ್ಸ್ ಇಂಪಾರ್ಟೆಂಟ್. ನಾವು ಒಂದು ಸಲ ಬದಲಾವಣೆ ಮಾಡಬೇಕು ಅಂತ ಅನ್ಕೊಂಡಾಗ ಅದು ಒಂದು ಸ್ಟೆಪ್ಸ್ ಇದೆ. ನಾವು ಡೈರೆಕ್ಟ್ ಆಗಿ ಬದಲಾವಣೆ ಆಗು ಅಂದಿದ ತಕ್ಷಣ ಬದಲಾವಣೆ ಆಗಲ್ಲ. ಯಾವುದೇ ಒಂದು ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲೂ ಅಷ್ಟೇ, ಸಂಸ್ಥೆಯಲ್ಲೂ ಅಷ್ಟೇ, there is a proper step. ಒಂದೊಂದು ಸ್ಟೆಪ್ ಚೇಂಜ್ ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡ್ಕೊಂಡು ಸೀಕ್ವೆನ್ಷಿಯಲ್ ಆಗಿರುತ್ತೆ. ಅದ್ರ ಪ್ರಕಾರ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ಏನಾಗತ್ತೆ ಅಂತ ಹೇಳಿದ್ರೆ ಬದಲಾವಣೆ ಬೇಕೇ ಬೇಕಾಗುತ್ತೆ. ವಿ ಆಲ್ರೆಡಿ ಸ್ಟಡಿಡ್ ಫಸ್ಟ್ ಸೆಷನ್ ನಲ್ಲಿ, ಈ ಒಂದು ಯೂನಿಟಿನ ಫಸ್ಟ್ ಸೆಷನ್ ಅಲ್ಲಿ ಬದಲಾವಣೆ ಅನ್ನೋದು ಇಂಪಾರ್ಟೆನ್ಸ್ ಯಾವ ರೀತಿ, ಅದು ಕಂಪಲ್ಸರಿ, ಮತ್ತೆ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಎಲ್ಲೂ ವಿ ಕಾಂಟ್ ಸರ್ವೈವ್ ಅನ್ನೋದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಸೊ ಆ ಬದಲಾವಣೆಯ ಒಂದು ಪ್ರಕ್ರಿಯೆ, ಹೇಗೆ ಬದಲಾವಣೆಯನ್ನ ಬರ್ಸ್ಬೇಕು, ಹೌ ವಿ ಕ್ಯಾನ್ ಬ್ರಿಂಗ್ ಅಬೌಟ್ ಅ ಚೇಂಜ್ ಅಂತ ಏನಿದೆಯೋ ಅದನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಸೆಷನ್. ಸೊ ಮೊದಲನೇದು ಡೆವಲಪ್ ನ್ಯೂ ಗೋಲ್ಸ್. ಈ ಡೆವಲಪ್ ನ್ಯೂ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಗಿಂತ ಮೊದಲು ಏನ್ ಮಾಡ್ಬೇಕಂದ್ರೆ ಒಂದು ಸಂಸ್ಥೆ ಶುಡ್ ಐಡೆಂಟಿಫೈ ದ ಫೀಲ್ಡ್ ಇನ್ ವಿಚ್ ದ ಚೇಂಜ್ ಇಸ್ ರಿಕ್ವೈರ್ಡ್. And changes can also be affected in all the areas concurrently, but it must be managed appropriately so that there is no bottleneck effect anta. Andre once the need for change is identified and the area in which it is to be implemented, the following steps should be followed. Andre yavaga ನಾವು ಯಾವ ಏರಿಯಾದಲ್ಲಿ ಯಾವ ಒಂದು ಐಡೆಂಟಿಫೈ ಮಾಡ್ಕೋಬೇಕು, ನಾವು ಯಾವ ಏರಿಯಾದಲ್ಲಿ ಈ ಒಂದು ಬದಲಾವಣೆಯನ್ನ ನಾವು ತರಬೇಕು ಅನ್ಕೊಂಡಿದೀವೋ ಒಂದು ಸಂಸ್ಥೆಯಲ್ಲಿ, ಒಂದು ಏರಿಯಾ ಇರ್ಬೋದು ಅಥವಾ ಹಲವಾರು ಏರಿಯಾಗಳು ಇರ್ಬೋದು. ಉದಾಹರಣೆಗೆ ಜನರ ಮನಸ್ಥಿತಿ ಅಥವಾ ಜನರ ಇಟ್ ಮೈಟ್ ಬಿ ರಿಲೇಟಿಂಗ್ ಟು ಪೀಪಲ್. ಜನ ಕೆಲಸನೇ ಮಾಡ್ತಾ ಇರಲ್ಲ, ಅಥವಾ ಎಷ್ಟು ಒಂದು ಹೇಳಿದ್ರು ಅವರು ಕೆಲಸ ಮಾಡ್ತಾ ಇರಲ್ಲ, ಆರ್ ದರ್ ಇಸ್ ಸಮ್ ಪ್ರಾಬ್ಲಮ್ ಇನ್ ದರ್ ಆಟಿಟ್ಯೂಡ್. ಅವರ ಒಂದು ಆಟಿಟ್ಯೂಡ್, ನಾವು ಆಲ್ರೆಡಿ ಆಟಿಟ್ಯೂಡ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದೀವಲ್ವಾ, ಇವ್ಯಾಲ್ಯೂಯೇಟಿವ್ ಸ್ಟೇಟ್ಮೆಂಟ್ಸ್ ಅಂತ. ವರ್ತನೆ ಅನ್ನೋದು ಯಾಕೆ ನೆಗೆಟಿವ್ ಆಗಿದೆ, ವರ್ತನೆ ಯಾಕೆ ನೆಗೆಟಿವ್ ಆಗಿದೆ ಅಂತೆಲ್ಲ ನಾವು ತಿಳ್ಕೊಂಡಿರ್ತೀವಿ. ನಾವು ಅದನ್ನು ಚೇಂಜ್ ಮಾಡೋದು ಹೇಗೆ ಅಂತೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಆಕ್ಚುಲಿ. ಸೊ ಅದೇ ಆ ಚೇಂಜ್ ಪ್ರೊಸೆಸ್ ಅನ್ನೇ ಯಾಕೆ ಅನ್ನೋದು ಇಲ್ಲಿ ಓದ್ತೀವಿ. ಅಂಡ್ ದ ಪ್ರೊಸೆಸ್ ಅದು ಇಟ್ ಮೈಟ್ ಬಿ ರಿಲೇಟೆಡ್ ಟು ಪೀಪಲ್ ಆರ್ ದ ಪ್ರೊಸೆಸ್, ಆರ್ ಪ್ರೊಸೆಸ್ ಅಂದ್ರೆ ಪ್ರೊಡಕ್ಷನ್ ಪ್ರೊಸೆಸ್ ಇಲ್ಲಿ. ಸೊ ಪ್ರೊಡಕ್ಷನ್ ಪ್ರೊಸೆಸ್ ಇರ್ಬೋದು, ಅಥವಾ ಇಟ್ ಮೈಟ್ ಬಿ ರಿಲೇಟೆಡ್ ಟು ದ ಸ್ಟ್ರಕ್ಚರ್ ಆಫ್ ದ ಆರ್ಗನೈಸೇಷನ್. ಸೊ ಇಷ್ಟು ಒಂದು ಫೀಲ್ಡ್ಸ್ ಅಲ್ಲೂ ಸೈಮಲ್ಟೇನಿಯಸ್ ಆಗಿ ಚೇಂಜ್ ಆಗ್ಬೋದು, ಅಥವಾ ಯಾವ್ದಾದ್ರು ಒಂದು ಏರಿಯಾ, ಯಾವ್ದಾದ್ರು ಒಂದು ಫೀಲ್ಡ್ ಮಾತ್ರ ಚೇಂಜ್ ಮಾಡಿ ಅದರ ಪರಿಣಾಮ ನೋಡಿಕೊಂಡು ಬೇರೆದ್ರಲ್ಲೂ ಇಂಪ್ಲಿಮೆಂಟ್ ಮಾಡೋಣ ಅಂತಾನು ಇಟ್ಕೋಬಹುದು. ಬಟ್ ಫಸ್ಟ್ ನಾವು ವಿ ಹ್ಯಾವ್ ಟು ಐಡೆಂಟಿಫೈ ಎಲ್ಲಿ ಒಂದು ಬದಲಾವಣೆಯನ್ನ ಚೇಂಜ್ ಮಾಡಬೇಕು ಅನ್ನೋದನ್ನ ನಾವು ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ. ಅದಾದ ಮೇಲೆ ಈ ಸ್ಟೆಪ್ಸ್ ಎಲ್ಲ ಬರುತ್ತೆ. ಸೊ ಈ ಸ್ಟೆಪ್ಸ್ ಮುಂಚೆ ಅಗೇನ್ ಐ ರಿಪೀಟ್, ಬಿಫೋರ್ ಗೋಯಿಂಗ್ ಥ್ರೂ ದ ಸ್ಟೆಪ್ಸ್, ದ ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಏರಿಯಾ. ಯಾವ ಏರಿಯಾದಲ್ಲಿ ಬದಲಾವಣೆ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ದೆನ್ ವಿ ಹ್ಯಾವ್ ಟು ಫಾಲೋ ದಿಸ್ ಸ್ಟೆಪ್ಸ್. ಓಕೆ, ಮೊದಲನೇದು ಡೆವಲಪಿಂಗ್ ನ್ಯೂ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಸೊ ಆಲ್ರೆಡಿ ನಾನು ಲಾಸ್ಟ್ ಸೆಷನ್ ಅಲ್ಲೇ ಹೇಳಿದ್ದೆ, objectives and goals, the goals they are derived from the mission statement. Mission statement ಅಂತ ಹೇಳಿದ್ರೆ ಯಾಕೆ ಈ ಕಂಪನಿ, ಯಾಕೆ ಈಗ why it exists ಅನ್ನೋದು, that is known as the mission statement. ಅದು ಆ ಮಿಷನ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳುತ್ತೆ ಈ ಕಂಪನಿ ಯಾಕೆ ಈಗ ಎಕ್ಸಿಸ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳುತ್ತೆ ಮಿಷನ್ ಸ್ಟೇಟ್ಮೆಂಟ್ ಅಲ್ಲಿ.
ಅಂಡ್ ಅದರಲ್ಲಿ ಈ ಲಾಂಗ್ ಟರ್ಮ್ ಗೋಲ್ಸ್, ಕರೆಂಟ್ ಆಬ್ಜೆಕ್ಟಿವ್ಸ್ ಮತ್ತೆ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಅವೆಲ್ಲ ಇರುತ್ತೆ. ಸೊ ನಾವೇನ್ ಮಾಡಿರ್ತೀವಿ, ಈ ಬದಲಾವಣೆ ಆಗೋಕ್ಕಿಂತ ಮುಂಚೆ ಒಂದು ಒಂದು ರೀತಿ ನಾವು ಬರ್ಕೊಂಡಿರ್ತೀವಿ ಆಬ್ಜೆಕ್ಟಿವ್ಸ್ ಅದೆಲ್ಲ ಬರ್ಕೊಂಡಿರ್ತೀವಿ. ಬಟ್ ಈಗ ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಆಬ್ಜೆಕ್ಟಿವ್ ಅನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಆಬ್ಜೆಕ್ಟಿವ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಹೊಸ ಆಬ್ಜೆಕ್ಟಿವ್ ಅನ್ನ ಬರಿಬೇಕಾಗತ್ತೆ. ಹೊಸ ಆಬ್ಜೆಕ್ಟಿವ್ ಬರಿಬೇಕು ಅಂತ ಹೇಳಿದಾಗ ಮಿಷನ್ ಸ್ಟೇಟ್ಮೆಂಟ್ ಅನ್ನ ನಾವು ಚೇಂಜ್ ಮಾಡ್ಬೇಕಾಗತ್ತೆ. ಉದಾಹರಣೆಗೆ ಈಗ ಕೋವಿಡ್ ಬರೋಕ್ ಮುಂಚೆ ಒಂದು 1.5 years ಬ್ಯಾಕ್, 2 years ಬ್ಯಾಕ್ ಏನಾಗಿತ್ತಂದ್ರೆ ನಮ್ಮ ಗ್ರೋತ್ ರೇಟ್ ಏನಿದೆಯೋ, ನಮ್ಮ ಗ್ರೋತ್ ರೇಟ್ ಇನ್ ವರ್ಲ್ಡ್ ಎಕಾನಮಿ ಗ್ರೋತ್ ರೇಟು, ಇಂಡಿಯನ್ ಗ್ರೋತ್ ರೇಟು, ಅದೆಲ್ಲ ವರ್ಲ್ಡ್ ಬ್ಯಾಂಕು ಮತ್ತೆ IMF ಎಲ್ಲ ಪ್ರಿಡಿಕ್ಟ್ ಮಾಡಿತ್ತು. ಒಂದು ರೀತಿ ಪ್ರಿಡಿಕ್ಟ್ ಮಾಡಿತ್ತು, ಈ ತರ ಇಂಡಿಯಾ ಇನ್ನೂ ಡೆವಲಪ್ ಆಗತ್ತೆ, ಇನ್ನೂ ಒಳ್ಳೆ ಗ್ರೋತ್ ರೇಟ್ ಆಗತ್ತೆ ಅಂತೆಲ್ಲ ಹೇಳ್ತಾ ಇತ್ತು. ಮತ್ತೆ ವರ್ಲ್ಡ್ ಎಕಾನಮಿ ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ, ಅಂಡ್ ಚೈನಾದು ಗ್ರೋತ್ ರೇಟ್ ತುಂಬಾ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿತ್ತು ಅದು. ಬಟ್ ಏನಾಗೋಯ್ತು ಅಂತ ಹೇಳಿದ್ರೆ ಈ ಒಂದು ಕೋವಿಡ್ ಇಂದ ಅಗೇನ್ ಇಟ್ ಹ್ಯಾವ್ ಟು ರಿವೈಸ್ ಇಟ್ಸ್ ಮಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ನಾವು. ಅಂದ್ರೆ ಆ ಗೋಲ್ ಏನಿದೆಯೋ, ಈ ಇಂಡಿಯಾದ ಗ್ರೋತ್ ಸ್ವಲ್ಪ ಕಡಿಮೆ ಆಯ್ತು, ವರ್ಲ್ಡ್ ಲೆವೆಲ್ ಗ್ರೋತ್ ಎಲ್ಲ ಕಡಿಮೆ ಆಯ್ತಲ್ವಾ. ಸೊ ಹೊಸ ಗೋಲ್ಗಳನ್ನ, ಹೊಸ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನ ನಾವು ವಿ ಹ್ಯಾವ್ ಟು reframe the new objectives. And the second step is selecting an agent. Here we are very specifically speaking about the company change ಬಗ್ಗೆ ಮಾತ್ರ. ಒಂದು ಸಂಸ್ಥೆಯ ಒಂದು ಆರ್ಗನೈಸೇಷನ್ ಏನಿದೆಯೋ ಅದರ ಬದಲಾವಣೆ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದ್ದೀವಿ. ಬಟ್ ಇದನ್ನು ನಾವು ಒಂದು ದೇಶಕ್ಕಾಗ್ಲಿ ಅಥವಾ ನಮ್ಮ ಒಂದು ಪರ್ಸನಲ್ ಲೈಫ್ ಅದರ ಬಗ್ಗೆ ವಿ ಕ್ಯಾನ್ ರಿಲೇಟ್, ಪರ್ಸನಲ್ ಲೈಫ್ ಆಗಲಿ ಅಥವಾ ದೇಶಕ್ಕೆ ವಿ ಕ್ಯಾನ್ ರಿಲೇಟ್ ಇಟ್. ಓಕೆ, ಎರಡನೇದು ವಿ ಹ್ಯಾವ್ ಟು ಸೆಲೆಕ್ಟ್ ಎನ್ ಏಜೆಂಟ್ ಫಾರ್ ಚೇಂಜ್. ಏಜೆಂಟ್ ಫಾರ್ ಚೇಂಜ್ ಅಂತ ಹೇಳಿದ್ರೆ ಈ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಇಂಟ್ರೆಸ್ಟ್ ದ ಎಕ್ಸಿಕ್ಯೂಷನ್ ಆಫ್ ಚೇಂಜ್ ಟು ಅಪ್ರಾಪ್ರಿಯೇಟ್ ಅಥಾರಿಟಿ. ಸೊ ಯಾರಾದ್ರೂ ಒಬ್ರು ಫೆಸಿಲಿಟೇಟರ್ ಅಂತ ಇರ್ತಾರೆ. ಫೆಸಿಲಿಟೇಟರ್ ಅಂತ ಹೇಳಿದ್ರೆ ಅವರೊಬ್ರು ಸ್ಪೆಷಲಿಸ್ಟ್ ಅಥವಾ ಒಂದು ಕನ್ಸಲ್ಟೆಂಟ್, ಅವರನ್ನ ನಾವು ವಿ ಕ್ಯಾನ್ ಹೈಯರ್ ದೆಮ್. ನಾನು ಏನಾದ್ರೂ ಈ ಒಂದು ಕ್ಷೇತ್ರದಲ್ಲಿ ಎಂಪ್ಲಾಯೀಸ್ ಇದು ವರ್ತನೆಯ ಬಗ್ಗೆ ಅಥವಾ ಪ್ರೊಡಕ್ಷನ್ ಬಗ್ಗೆ ಒಂದು ಚೇಂಜ್ ಮಾಡ್ಬೇಕಂದಿದ್ದೀನಿ ಅನ್ಕೊಳ್ತಾ ಇದ್ದೀನಿ, ನಿಮ್ಮ ಒಂದು ಸಲಹೆಗಳನ್ನ ಕೊಡಿ ಅಂತ ದೇ ಕ್ಯಾನ್ ಬ್ರಿಂಗ್ ಅ ಸ್ಪೆಷಲಿಸ್ಟ್. ಉದಾಹರಣೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ದೇ ಹ್ಯಾಡ್ ಹೈಯರ್ಡ್ ಆಕ್ಚುಲಿ ಔಟ್ಸೈಡರ್ ನ ಹೈಯರ್ ಮಾಡಿಬಿಟ್ಟು ಯಾವ ರೀತಿ ಈಗ ಚೇಂಜ್ ಮಾಡಿದ್ರೆ ಯಾವ ರೀತಿ ಅಂದ್ರೆ ತುಂಬಾ ಲಾಸ್ ಅಲ್ಲಿ ನಡೀತಾ ಇತ್ತು ಡಿಪಾರ್ಟ್ಮೆಂಟ್, ಮತ್ತೆ ಅದನ್ನ ಚೇಂಜ್ ಮಾಡಬೇಕು ಅನ್ನೋದು ಇತ್ತು. ಸ್ವಲ್ಪ ಆಟಿಟ್ಯೂಡ್, ಜನರ ಆಟಿಟ್ಯೂಡ್ ಅಷ್ಟೇ. ಮತ್ತೆ ಈಗ ಹಳೆ ಸಿಸ್ಟಮ್ ಇತ್ತು ಕಂಪ್ಯೂಟರೈಸೇಷನ್ಗಿಂತ ಮುಂಚೆ. ಸೊ ಆವಾಗ ಏನ್ ಮಾಡಿದ್ರು ಅಂದ್ರೆ ದೇ ಹೈಯರ್ಡ್ ಔಟ್ಸೈಡರ್ ನ ಹೈಯರ್ ಮಾಡಿಬಿಟ್ಟು ಅವರ ಒಂದು ಸೂಚನೆ ಮತ್ತೆ ಸಲಹೆಗಳ ಅದಕ್ಕೆ ಆಧಾರದ ಮೇಲೆ ದೇ ಇಂಟ್ರೊಡ್ಯೂಸ್ ಹಲವಾರು ಚೇಂಜಸ್. ಈ ಪ್ರಾಜೆಕ್ಟ್ ಆರೋ ಅಂತೆಲ್ಲ ಒಂದಿದೆ. ಪ್ರಾಜೆಕ್ಟ್ ಆರೋ ಅಂತ ಹೇಳಿದ್ರೆ ಒಂದು ನಾರ್ಮ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಪೋಸ್ಟ್ ಆಫೀಸ್ ಸಿಂಬಲ್ ಅನ್ನೇ ಚೇಂಜ್ ಮಾಡಿದ್ದಾರೆ. ಮೊದಲು ರೆಡ್ ಕಲರ್ ಇತ್ತು, ಯೆಲ್ಲೋ ಮಾಡಿದ್ದಾರೆ. ಮತ್ತೆ ಈವನ್ ಪೋಸ್ಟ್ ಆಫೀಸಸ್ ಕಲರ್ ಪೇಂಟಿಂಗು ಅದೆಲ್ಲ ಒಂದು ಕಂಪ್ಲೀಟ್ ಒಂದು ಹೊಸ ಮೇಕ್ ಓವರ್ ಅಂತ ಹೇಳ್ತಾರಲ್ವಾ. ಸೊ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಿದ್ರು ಅಂದ್ರೆ ಒಂದು ಚೇಂಜ್ ಏಜೆಂಟ್ ಅನ್ನ ಅವರು ಸೆಲೆಕ್ಟ್ ಮಾಡಿದ್ರು. ಪ್ರೈವೇಟ್ ಕಂಪನಿಯನ್ನ ಒಂದು ಸೆಲೆಕ್ಟ್ ಮಾಡ್ಕೊಂಡು ನೀವು ಇದನ್ನ ಚೇಂಜ್ ಮಾಡ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ, ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಬೇಕು ಅನ್ನೋದಿದೆ, ನಿಮ್ಮ ಒಂದು ಸಲಹೆಗಳನ್ನ ಕೊಡಿ ಅಂತೆಲ್ಲ ಅವರು ಹೈಯರ್ ಮಾಡಿದ್ರು. ಸೊ ಅದೇ ರೀತಿ ಕಂಪನಿ ಯಾವ್ದಾದ್ರು ಬೇರೆ ಒಂದು ಕಂಪನಿ ಕೂಡ ದೇ ಕ್ಯಾನ್ ಹೈಯರ್ ಅನ್ ಏಜೆಂಟ್. ಹೊರಗಡೆ ಇರೋರನ್ನ, ಅಂದ್ರೆ ಇದರಲ್ಲಿ ನುರಿತ ವ್ಯಕ್ತಿಗಳು ಇರ್ತಾರೆ ಅಥವಾ ನುರಿತ ಒಂದು ಸಂಸ್ಥೆಗಳಿರುತ್ತೆ ಚೇಂಜ್ ಅನ್ನ, ಬದಲಾವಣೆಯನ್ನ ಮಾಡೋದಕ್ಕೆ ಸಲಹೆಗಳನ್ನ ಕೊಡುವ ಒಂದು ಸಂಸ್ಥೆಗಳು. ಸೊ ಅದನ್ನ ದೇ ಕ್ಯಾನ್ ಹೈಯರ್. ಅಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಡಯಾಗ್ನೋಸಿಂಗ್ ದ ಪ್ರಾಬ್ಲಮ್. ಅಂದ್ರೆ ಸಮಸ್ಯೆಯನ್ನ ನಿರ್ಣಯ ಮಾಡೋದು, ಸಮಸ್ಯೆಯನ್ನ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳೋದು ಮೊದಲನೇದು. ಅಂದ್ರೆ ಯಾವ ರೀತಿ ಏನ್ ಮಾಡ್ಬೇಕು, ಫಸ್ಟ್ ಸಮಸ್ಯೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದಕ್ಕೆ ಆಗಲ್ಲ. ಸೊ ಡಯಾಗ್ನೋಸಿಸ್ ಇಸ್ ದ ಫಸ್ಟ್ ಸ್ಟೆಪ್ ಟು ಇಂಪ್ಲಿಮೆಂಟ್ ದ ಚೇಂಜ್. ಈ ಇಂಪ್ಲಿಮೆಂಟೇಷನ್ ಪಾರ್ಟ್ ಬಂದಾಗ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಯಾಕಂದ್ರೆ ನಮಗ್ ಸಮಸ್ಯೆ ಅರ್ಥ ಆಗಿಲ್ಲ ಅಂದ್ರೆ ನಮಗ್ ಸೊಲ್ಯೂಷನ್ ಸಿಗಲ್ಲ. ಇಟ್ಸ್ ವೆರಿ ಕಾಮನ್. ಇದನ್ನ ನಾವು ಲೈಫ್ಗೆ ನಾವು ಅಳವಡಿಸ್ಕೊಂಡ್ರು ನಮಗೆ ಎಕ್ಸಾಮಿನೇಷನ್ ಬರಿತಾ ಇರ್ತೀವಿ, ನಾವು ಸ್ಟೂಡೆಂಟ್ಸ್ ಬರಿತಾ ಇರ್ತಾರೆ. ಸೊ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂದ್ರೆ ಆನ್ಸರ್ ಬರೆಯಕ್ ಆಗಲ್ಲ. ಆನ್ಸರ್ ಗೊತ್ತಿರುತ್ತೆ, ಹಲವಾರು ಆನ್ಸರ್ಸ್ ಗೊತ್ತಿರುತ್ತೆ, ಬಟ್ ಆ ಕ್ವಶನ್ಗೆ ಏನ್ ಆನ್ಸರ್ ಬೇಕು ಅದನ್ನ ಬರಿಬೇಕು. ನಮಗ್ ಗೊತ್ತಿರೋದು ಇಷ್ಟ ಬಂದಂಗೆ ಬರೆಯೋದು ಅಲ್ಲ. ಸೊ ಫಸ್ಟ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೋಬೇಕು. ಅದು ಹೇಳ್ತಾರಲ್ವಾ, ಪ್ರಾಬ್ಲಮ್ ವೆಲ್ ಅಂಡರ್ಸ್ಟುಡ್
ಇಸ್ 50% ಸಾಲ್ವ್ಡ್ ಅನ್ನೋ ತರ. ಸೊ ಪ್ರಾಬ್ಲಮ್ ಸ್ವಲ್ಪ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ 50% ಸೊಲ್ಯೂಷನ್ ಅಲ್ಲೇ ಸಿಕ್ಬಿಡತ್ತಂತೆ ನಮಗೆ ಅಂತ. ಅಂಡ್ ಎಸ್ಪೆಷಲಿ ದಿಸ್ ಇಸ್ ಅಫ್ಕೋರ್ಸ್ ಡಿಬೇಟ್ ಮಾಡ್ತಾ ಇಲ್ಲ ನಾನು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಮತ್ತೆ ರೀಸನಿಂಗ್ ಇರುತ್ತಲ್ಲ, ಅಲ್ಲಿ ದಿಸ್ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ರೋಲ್. ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮನ್ಸಲ್ಲೇ ನೀವು ಅದರ ಸೊಲ್ಯೂಷನ್ 50% ನೀವು ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಜನಕ್ಕೆ ಏನಾಗ್ಬಿಡುತ್ತೆ, ಆ ಪ್ರಾಬ್ಲಮ್ ಅರ್ಥ ಆಗಲ್ಲ, ಸೊ ಮ್ಯಾಥ್ಸ್ ಕಷ್ಟ ಅನ್ನೋ ತರ ಬಂದ್ಬಿಟ್ಟಿದೆ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ನೆಕ್ಸ್ಟ್ ಇಸ್ ಸೆಲೆಕ್ಟಿಂಗ್ ದ ಮೆಥಡಾಲಜಿ. ಅಂದ್ರೆ ಯಾವ ಒಂದು ವಿಧಾನವನ್ನ ಚೇಂಜ್ ಮಾಡೋದಕ್ಕೆ ಯಾವ ವಿಧಾನವನ್ನ ನಾವು ಆಯ್ಕೆ ಮಾಡ್ಕೊಳ್ತೀವೋ ಅದನ್ನ ವಿ ಹ್ಯಾವ್ ಟು ಸೆಲೆಕ್ಟ್, ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂಡ್ ಇಟ್ ಈಸ್ ಕಂಪ್ಯಾರಿಟಿವ್ಲಿ ಈಸಿ ಟು ಇಂಪ್ಲಿಮೆಂಟ್ ಮೆಟೀರಿಯಲ್ ಚೇಂಜ್ ಆಸ್ ಅ ಪಾರ್ಟ್ ಆಫ್ ದ ಚೇಂಜ್ ಇನ್ ಅ ಸಿಸ್ಟಮ್. ಬಟ್ ಟು ಪ್ರೊಟೆಕ್ಟ್ ದ ಎಮೋಷನ್ಸ್ ಆಫ್ ದ ಎಂಪ್ಲಾಯೀಸ್, the party that is changing needs to select methods that is easier to implement at a later stage. ಅಂದ್ರೆ ಈಗ ವಸ್ತುಗಳಿಗೆ ಸಂಬಂಧಿಸಿದಂತೆ ಚೇಂಜ್ ಮಾಡಬೇಕು ಅಂದ್ರೆ ಆರಾಮಾಗಿ ಈಸಿ ಆಗ್ಬಿಡತ್ತೆ. ಆದ್ರೆ ಜನರ ಒಂದು ಮನೋಭಾವ ಏನಿದೆಯೋ, ಒಂದು ಮನೋಭಾವ ಮತ್ತೆ ಎಮೋಷನ್ಸ್ ಅಂತ ಏನಿದೆಯೋ ಅದನ್ನ ಚೇಂಜ್ ಮಾಡಬೇಕು ಅಂತ ಇದ್ರೆ ಇಟ್ ವಿಲ್ ಟೇಕ್ ಟು ಮಚ್ ಟೈಮ್. ಯಾಕಂದ್ರೆ ನಾವು ಈ ಮೆಥಡ್ ಅನ್ನ ನಾವು ಚೇಂಜ್ ಮಾಡಬೇಕು ಅಂತ ಇದ್ದಾಗ ಅಲ್ಲಿ ಕಷ್ಟ ಆಗತ್ತೆ. ಜನರ ಒಂದು ದೇ ಹ್ಯಾವ್ ದಟ್ ಎಮೋಷನ್ಸ್ ಅಂತ ಹೇಳ್ತಾರಲ್ವಾ, ಭಾವನೆಗಳು, ಅದಕ್ಕೆ ರಿಲೇಟೆಡ್ ಚೇಂಜಸ್ ಕಷ್ಟ ಆಗ್ಬಿಡುತ್ತೆ. ಆಕ್ಚುಲಿ ಇದೇ ತರ ಒಂದು ಪ್ರಾಬ್ಲಮ್ ಆಗಿತ್ತು, ಬಟ್ ಅಫ್ಕೋರ್ಸ್ ಅದು ಸಾಲ್ವ್ ಆಯ್ತು. ಅಂದ್ರೆ ಯಾವಾಗ ಮೆಟ್ರೋ ಸ್ಟೇಷನ್ ವಿಧಾನಸೌಧ ಹತ್ರ ಬಂದಾಗ ಅಲ್ಲಿ ಒಂದು ಸ್ಟ್ಯಾಚ್ಯೂನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತೆಲ್ಲ ಇತ್ತು. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಬಟ್ ಅಫ್ಕೋರ್ಸ್ ದೇ ಶಿಫ್ಟೆಡ್ ಇಟ್ ಟು ಗುಡ್ ಲೊಕ್ಯಾಲಿಟಿ. ಅಂದ್ರೆ ಅದೇ ಎಮೋಷನ್ಸ್ ಇರುತ್ತೆ. ಒಂದು ಸ್ಟ್ಯಾಚ್ಯೂ ಇರಬಹುದು, ಅಂದ್ರೆ ಅಲ್ಲಿ ನಮ್ಮ ಒಂದು ಆರಾಧ್ಯ ದೈವ ಅಂತ ನಾವು ಹೇಳ್ತೀವಲ್ವ, ಅವರನ್ನ ನಾವು ನೋಡ್ಕೊಳ್ತಾ ಇರ್ತೀವಿ ಆ ಸ್ಟ್ಯಾಚ್ಯೂದಲ್ಲಿ. ಅವರನ್ನ ನಾವು ಬೇರೆ ಕಡೆ ಶಿಫ್ಟ್ ಮಾಡೋದು ಅಥವಾ ಅದನ್ನ ತೆಗಿಯೋದೆ, ಆ ಜಾಗದಿಂದ ತೆಗಿಯೋದೇನೆ ನಮ್ಗೆ ಒಂಥರ ಬೇಜಾರಾಗೋ ತರ ಆಗುತ್ತೆ. ಅಫ್ಕೋರ್ಸ್ ಗೌರ್ಮೆಂಟ್ ಡೆಲ್ಟ್ ಇನ್ ಗುಡ್ ವೇ. ಆಮೇಲೆ ಚೇಂಜ್ ಆಯ್ತು, ಆ ಸ್ಟ್ಯಾಚ್ಯೂ ಎಲ್ಲ ಆಗಿ ಒಂದು ಒಳ್ಳೆ ಕಡೆನೆ ಕೊಟ್ರು, ಒಂದು ಒಳ್ಳೆ ಕಡೆನೆ ಅದನ್ನ ಸ್ಥಾಪಿಸಿದ್ರು ಮತ್ತೆ. ಸೊ ದಿಸ್ ಇಸ್ ಇಟ್. ಅಂದ್ರೆ ನಾವು ಇಲ್ದಿದ್ರೆ ಏನಾಗ್ಬಿಡುತ್ತೆ, ಸ್ವಲ್ಪ ಜನರ ಮನೋಭಾವ ಜೊತೆ ಅಥವಾ ಜನರ ಒಂದು ಎಮೋಷನ್ಸ್ ಜೊತೆ ನೆಗೆಟಿವ್ ಆಗಿ ಏನಾದ್ರು ಬಂದ್ಬಿಟ್ರೆ ಮೆಥಡ್ ಯೂಸ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಕ್ಚುಲಿ ಇಟ್ಸ್ ಓಲ್ಡ್ ಎಕ್ಸಾಂಪಲ್, ಬಟ್ ಸ್ಟಿಲ್ ಇಟ್ಸ್ ರಿಯಲಿ ವ್ಯಾಲಿಡ್. ನಮ್ಮಲ್ಲಿ 1857 ನಲ್ಲಿ ನಮ್ಮ ಯಾವಾಗ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತೆಲ್ಲ ಹೇಳ್ತೀವಲ್ವಾ, ಯಾಕೆ ಅಂತ ಹೇಳಿದ್ರೆ ಅದನ್ನು ಅಲ್ಲಿ ಜನ ಏನಿದ್ರು, ಅಲ್ಲಿ ಹಿಂದೂಸ್ ಮತ್ತೆ ಮುಸ್ಲಿಮ್ಸ್ಗೂ ಅವ್ರಿಗೆ ಅವರ ಒಂದು ರಿಲಿಜಿಯನ್ಗೆ ತಕ್ಕ ಹಾಗೆ ಆ ಕಾರ್ಟ್ರಿಡ್ಜಸ್ ಏನಿದೆಯೋ ಅದರಲ್ಲಿ ಎಲ್ಲರಿಗೂ ಒಂದು ಇದಿತ್ತು. ಅಂದ್ರೆ ಈ ಆ ರಿಲಿಜಿಯನ್ಗೆ ವಿರುದ್ಧವಾಗಿ ಆ ಕಾರ್ಟ್ರಿಡ್ಜಸ್ ಅನ್ನ ಮಾಡ್ತಾ ಇದ್ರು ಅನ್ನೋ ತರ ಎಲ್ಲ ಇತ್ತು. ಸೊ ಎಲ್ಲಿ ಎಮೋಷನ್ಸ್ ಸ್ವಲ್ಪ ಎಫೆಕ್ಟ್ ಆಗತ್ತೆ, ಜನರ ಒಂದು ಫೀಲಿಂಗ್ಸ್ ಎಮೋಷನ್ಸ್ ಎಲ್ಲ ಎಫೆಕ್ಟ್ ಆಗುತ್ತೋ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಸೊ ದಟ್ ಆಕ್ಚುಲಿ ದಟ್ ವಾಸ್ ಒನ್ ಆಫ್ ದ ರೀಸನ್ ಅಲ್ವಾ. ಸೋಲ್ಜರ್ಸ್ ಅವರೆಲ್ಲರೂ ಪರ್ಟಿಕ್ಯುಲರ್ ರಿಲಿಜನ್ ಇನ್ ಸೋಲ್ಜರ್ಸ್, ದೇ ವರ್ ಅಗೇನ್ಸ್ಟ್ ದ ಬ್ರಿಟಿಷ್ ಗವರ್ಮೆಂಟ್ ಫಾರ್ ಯೂಸಿಂಗ್ ಸರ್ಟನ್ ಥಿಂಗ್ಸ್ ವಿಚ್ ವಾಸ್ ನಾಟ್ ಗುಡ್ ಫಾರ್ their religion or which was against their religious beliefs ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ ಆಫ್ಟರ್ ಸೆಲೆಕ್ಟಿಂಗ್ ದ ಮೆಥಡಾಲಜಿ, ಅಂದ್ರೆ ವಿಧಾನವನ್ನ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚೇಂಜ್ ಮಾಡೋದಕ್ಕೆ. ಮೊದಲನೇದು ಏನು, ವಿ ಹ್ಯಾವ್ ಟು ಐಡೆಂಟಿಫೈ ದ ಪ್ರಾಬ್ಲಮ್. ಎರಡನೇದು ವಿ ಹ್ಯಾವ್ ಟು ಸೆಲೆಕ್ಟ್ ದ ಮೆಥಡಾಲಜಿ. ಮೂರನೇದು ವಿ ಹ್ಯಾವ್ ಟು ಡೆವಲಪ್ ಅ ಪ್ಲಾನ್. ಒಂದು ಯೋಜನೆಯನ್ನ ನಾವು ಅಭಿವೃದ್ಧಿಗೊಳಿಸಬೇಕು. ಆ ಯೋಜನೆ ಏನಾದರೂ ಇರಬಹುದು. ಅಂದ್ರೆ ಉದಾಹರಣೆಗೆ, if the organization wants to reduce employee turnover, it may like to carry out a comparative study of other organizations in respect of job content, promotions and other things. ಅಂದ್ರೆ ಸಪೋಸ್ ಎಂಪ್ಲಾಯಿ ಟರ್ನ್ ಓವರ್, ಯಾಕೆ ನಮ್ಮ ಸಂಸ್ಥೆಯಲ್ಲಿ ತುಂಬಾ ಜನ ಕೆಲಸವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಸ್ಟಡಿ ಮಾಡಬೇಕು ಅಂತ ಇದ್ದಾಗ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ಲಾನ್ ನ ಡೆವಲಪ್ ಮಾಡ್ತಾರೆ. ಅದು ಏನಿರ್ಬೋದು ಅಂತ ಹೇಳಿದ್ರೆ, ಬೇರೆ ಒಂದು ಕಂಪ್ಯಾರಿಟಿವ್ ಸಿಮಿಲರ್ ಆರ್ಗನೈಸೇಷನ್, ಬೇರೆ ಒಂದು ಸಿಮಿಲರ್ ಆರ್ಗನೈಸೇಷನ್ ನಲ್ಲಿ ರಿವಾರ್ಡ್ ಸಿಸ್ಟಮ್ ಏನಿದೆ, ಸಂಬಳ ಎಷ್ಟು ಕೊಡ್ತಾ ಇದ್ದಾರೆ, ಮತ್ತೆ ಪದೋನ್ನತಿ ಪ್ರಮೋಷನ್ ಅದರ ಕ್ರೈಟೀರಿಯಾ ಏನಿದೆ, ಮತ್ತೆ ಅಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಆಮೇಲೆ ಯಾವ ರೀತಿ ಅಲ್ಲಿ ಪೇ ಸಿಸ್ಟಮ್ ಇದೆ, ಅದೆಲ್ಲ ಡೀಟೇಲ್ ಆಗಿ ತಿಳ್ಕೊಂಡು ನಮ್ಮ ಒಂದು ಇದ್ರ ಬಗ್ಗೆ ನಮ್ಮ ಒಂದು ಕಂಪನಿಯ ಜೊತೆ ವಿ ಕಂಪೇರ್ ಇಟ್. ಸೊ ಆ ತರ ಒಂದು ಪ್ಲಾನ್ ಅನ್ನ ಡೆವಲಪ್ ಮಾಡ್ಕೊಳ್ತಾರೆ.
Andre, it may require to introduce a new training and development policy that may reduce employee turnover. So while developing a plan, various other factors must also be reviewed, and plan should not be finalized in isolation. This is important. ಅಂದ್ರೆ ಏನಾದರೂ ಒಂದು ಪ್ಲಾನ್ ಅನ್ನು ನಾವು ಮಾಡಬೇಕು ಅಂತ ಇದ್ದಾಗ ಎಲ್ಲರನ್ನೂ ಕೂಡ ನಾವು ಇನ್ಫಾರ್ಮ್ ಮಾಡಬೇಕು. ಅದನ್ನ ಮತ್ತೆ ಹೇಳ್ತೀನಿ, ಕರ್ಟ್ ಲೆವೆನ್ ಅವರದ್ದು ಒಂದು ಇದಿದೆ. ಅವರು ಹೇಳಿದ್ದಾರೆ ಯಾವ ರೀತಿ ಚೇಂಜ್, ಯಾವ ರೀತಿ ಅದನ್ನ ಅಳವಡಿಸ್ಬೇಕು ಅಂತ, ಅಲ್ಲೂ ಬರುತ್ತೆ ಇದು. ಸೊ ಏನಾದ್ರೂ ಒಂದು ನಾವು ತೀರ್ಮಾನಗಳನ್ನ ತಗೋಬೇಕಂದ್ರೆ, ಒಂದು ಪ್ಲಾನ್ ಅನ್ನು ಮಾಡಬೇಕು ಅಂತ ಹೇಳಿದಾಗ ನಾವೇ ಸರ್ವಾಧಿಕಾರಿಯಾಗಿ ವಿ ಶುಡ್ ನಾಟ್ ಪ್ಲಾನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ, ಅವ್ರನ್ನೆಲ್ಲರನ್ನೂ ಕರ್ಕೊಂಡ್ಬಂದು ಈ ತರ ಒಂದು ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಹೇಳಿದಾಗ ಅವರ ಸಜೆಷನ್ಸ್ ಕೂಡ ತಗೋಬೇಕಾಗತ್ತೆ. ಸಾಧಾರಣವಾಗಿ ದಿಸ್ ಇಸ್ ಲ್ಯಾಕಿಂಗ್ ಎಲ್ಲ ಒಂದು ಸಂಸ್ಥೆಗಳಲ್ಲಿ. ಈವನ್ ಈಗ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಅಲ್ಲೂ ಕೂಡ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ದಿಸ್ ಇಸ್ ಲ್ಯಾಕಿಂಗ್. ಕೆಲವೊಂದು ಕಾಲೇಜಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಿನ್ಸಿಪಲ್ ಅವರಾಗವ್ರೆ, ಯಾವ್ದನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಕೆಲವೊಂದು ನ್ಯೂಸ್ ಪೇಪರ್ಸ್ ಅಲ್ಲೆಲ್ಲ ಬಂದಿರೋದನ್ನೇ ಐ ಆಮ್ ಟೆಲ್ಲಿಂಗ್. ಸೊ ಕೆಲವೊಂದು ಅವರೇ ತೀರ್ಮಾನ ಮಾಡ್ತಾರೆ, ಯಾರನ್ನು ಅವರು ಒಂದು ಕಾನ್ಫಿಡೆನ್ಸ್ ಅಲ್ಲಿ ತಗೊಳ್ಳಲ್ಲ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ, ಅವ್ರನ್ನ ಯಾರನ್ನೂ ಕಾನ್ಫಿಡೆನ್ಸ್ ಅಲ್ಲಿ ತಗೊಳ್ಳದೆ ಈ ಇನ್ಫಾರ್ಮೇಶನ್ ಏನಾದ್ರು ಒಂದು ಅವ್ರು ತೀರ್ಮಾನ ಮಾಡ್ಕೊಂಡಿರೋದು ಲೆಕ್ಚರರ್ಸ್ಗೆ ಸ್ಟೂಡೆಂಟ್ಸ್ ಇಂದ ಗೊತ್ತಾಗತ್ತೆ. ಅಂದ್ರೆ ಆ ಲೆವೆಲ್ಗೆ ಇರುತ್ತೆ ಅಲ್ಲಿ ಕಮ್ಯುನಿಕೇಶನ್. ಲೆಕ್ಚರರ್ಸ್ಗೆ ಅಥವಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ಗೆ ಏನಾಗುತ್ತೆ, ನಾಟ್ ಓನ್ಲಿ ದೇರ್, ಇವನ್ ಇನ್ ಗೌರ್ಮೆಂಟ್ ಆಫೀಸಸ್ ಇರುತ್ತಲ್ಲ, ಪೋಸ್ಟಲ್ ಡಿಪಾರ್ಟ್ಮೆಂಟ್. ಆಕ್ಚುಲಿ ಕೆಲವೊಂದೆಲ್ಲ ನಾನು ನೋಡಿದ್ದೀನಿ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲರ್ಕ್ ಗಳಿಗೆ ಏನು ಗೊತ್ತಿರಲ್ಲ, ಪಬ್ಲಿಕ್ ಬಂದು ಹೇಳ್ತಾರೆ ನಿಮ್ ಪೋಸ್ಟ್ ಮಾಸ್ಟರ್ ಈ ತರ ತೀರ್ಮಾನ ತಗೊಂಡಿದ್ದಾರೆ ಅನ್ನೋ ತರ ಒಂದು ಹೇಳ್ತಾರೆ. ಸೊ ದಿಸ್ ಇಸ್ ನಾಟ್ ಅ ಗುಡ್ ಸೈನ್ ಅಂತ ಹೇಳ್ಬೋದು ನಾವು. ಫಸ್ಟ್ ಎಂಪ್ಲಾಯೀಸ್ ಅನ್ನ ನಾವು ವಿ ಹ್ಯಾವ್ ಟು ಟೇಕ್ ದಮ್ ಇನ್ ಟು ಕನ್ಸಿಡರೇಷನ್, ವಿ ಹ್ಯಾವ್ ಟು ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್, ಅಂಡ್ ದೆನ್ ವಿ ಹ್ಯಾವ್ ಟು ಡೆವಲಪ್ ಅ ಪ್ಲಾನ್. ಅವರ ಒಂದು ಸಜೆಷನ್ ಕೂಡ ತಗೋಬೇಕಾಗತ್ತೆ. ಜೊತೆಯಲ್ಲಿ ವಿ ಹ್ಯಾವ್ ಟು ಟೇಕ್ ಎವ್ರಿ ಒನ್ ಅನ್ನೋ ತರ. ತುಂಬಾ ಬ್ರಿಲಿಯಂಟ್ ಇರ್ತಾರೆ ಕೆಲವೊಬ್ರು, ತುಂಬಾ ನಾಲೆಜಬಲ್ ಇರ್ತಾರೆ, ಬಟ್ ಏನಾಗತ್ತೆ ಅಂತ ಹೇಳಿದ್ರೆ ಈ ಕಮ್ಯುನಿಕೇಶನ್ ಸ್ಕಿಲ್ ಮತ್ತೆ ಈ ಎಲ್ಲರನ್ನ ಈ ಕೋಆರ್ಡಿನೇಷನ್, ಎಲ್ಲರನ್ನು ಜೊತೆಲಿ ತಗೊಂಡು ಹೋಗ್ಬೇಕು, ನಾವು ಬೆಳಿಬೇಕು, ಇನ್ನೊಬ್ಬರನ್ನು ಬೆಳೆಸ್ಬೇಕು ಅನ್ನೋದೆಲ್ಲ ಇರಲ್ಲ. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಇಂಡೈರೆಕ್ಟ್ಲಿ ಆರ್ಗನೈಸೇಷನ್ ವಿಲ್ ಸಫರ್. ಅಂಡ್ ಮೆನಿ ಫಂಕ್ಷನ್ಸ್ ನಾವು ನೋಡ್ತಾ ಇರ್ತೀವಲ್ವಾ, ಕೆಲವೊಂದು ಯಾರಾದ್ರೂ ಒಂದು ಕಾಲೇಜಸ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅವ್ರು ಬಂದ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ ಅವ್ರು ಬರೋದೇ ಇಲ್ಲ, ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿರಲ್ಲ. ಅದೇನಂದ್ರೆ ಇವ್ರ ಪಾಡಿಗೆ ಇವ್ರು ಮಾಡ್ಕೊಂತಾ ಹೋಗ್ತಾ ಇರ್ತಾರೆ. ಸೊ ದಿಸ್ ಹ್ಯಾಸ್ ಟು ಚೇಂಜ್, ದಿಸ್ ಹ್ಯಾಸ್ ಟು ರಿಯಲಿ ಚೇಂಜ್. ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಡಬೇಕು. ಎಲ್ಲರೂ ಜಾಯಿಂಟ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾವುದೇ ಒಂದು ಫಂಕ್ಷನ್ ಅನ್ನು ಇಟ್ ಹ್ಯಾಸ್ ಟು, ಅಂದ್ರೆ ಅವ್ರು ಇಲ್ಲದೆ ಸಕ್ಸಸ್ ಆಗತ್ತೆ. ಬೇರೆಯವರು ಯಾರು ಬಂದ್ರು ಬರದೇ ಇದ್ದು ಫಂಕ್ಷನ್ ಸಕ್ಸಸ್ ಆಗತ್ತೆ, ಬಟ್ ಲಾಂಗ್ ರನ್ ಅಲ್ಲಿ ಇಟ್ ಇಸ್ ಡಿಫಿಕಲ್ಟ್. ನೆಕ್ಸ್ಟ್, ಸ್ಟ್ರಾಟಜಿ ಫಾರ್ ಇಂಪ್ಲಿಮೆಂಟೇಷನ್. ಸೊ ಈ ಟೈಮಿಂಗ್ಸ್ ಆಫ್ ದ ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಯಾವುದಾದ್ರೂ ಒಂದು ಡೆಲಿಬರೇಟ್ ಡಿಸಿಷನ್ ತಗೋಬೇಕು ಅಂತ ಇದ್ದಾಗ, ಉದಾಹರಣೆಗೆ ಸಪೋಸ್ ದೇ ಹ್ಯಾವ್ ಟು ರೈಸ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಕಂಪ್ನಿ ತಯಾರಿ ಮಾಡ್ತಾ ಇದೆ, ಅದನ್ನ ಒಂದು ಬೆಲೆ ಜಾಸ್ತಿ ಮಾಡಬೇಕು ಪ್ರಾಡಕ್ಟ್. ಆ ತರ ಇದ್ದಾಗ ಯಾವ ಟೈಮಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆಗೆ ಈಗ ನಾವು ನೋಡ್ತಾ ಇದ್ದೀವಲ್ವಾ, ಅಫ್ಕೋರ್ಸ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಪಾಲಿಸಿ ಆರ್ ಎನಿ ಡಿಸಿಷನ್, ಬಟ್ ನಾವು ನೋಡ್ತಾ ಇದೀವಿ ಏನಾದ್ರೂ ತುಂಬಾ ಕೋವಿಡ್ ಟೈಮಲ್ಲಿ ಜನರ ಹತ್ರ ದುಡ್ಡೇ ಇರಲ್ಲ, ಕಷ್ಟ ಇರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಆ ಟೈಮಲ್ಲಿ ಏನಾದ್ರೂ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆದ್ರೆ, ತುಂಬಾ ಗಗನಕ್ಕೆ ಏರಿಬಿಟ್ರೆ ಇನ್ನು ಗಾಯದ ಮೇಲೆ ಬರೆ ಅಂತಾರಲ್ಲ, ಸೊ ಆ ತರ ಪ್ರಾಬ್ಲಮ್ ಆಗತ್ತೆ. ತುಂಬಾ ಪೆಟ್ರೋಲ್ ಬೆಲೆ ಅಥವಾ ಬೇಸಿಕ್ ನೆಸೆಸಿಟೀಸ್ ಏನೇನಿದೆಯೋ, ಬೇಸಿಕ್ ನೆಸೆಸಿಟೀಸ್ಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ, ದುಬಾರಿ ಆಗ್ಬಿಟ್ರೆ ನಮ್ಗೆ ಕೈಯಲ್ಲಿ ದುಡ್ಡೇ ಇರಲ್ಲ, ತುಂಬಾ ಕಷ್ಟ ದುಡ್ಡು ಅಡ್ಜಸ್ಟ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಈ ಬೇಸಿಕ್ ಪ್ರಾಡಕ್ಟ್ಸ್ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಇನ್ನೂ ಕಷ್ಟ ಆಗುತ್ತೆ. ಸೊ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸ್ಟ್ರಾಟಜಿ ಇಂಪ್ಲಿಮೆಂಟೇಷನ್ ಏನಿದೆ ಅದು ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಫೈನಲಿ ಇಷ್ಟೆಲ್ಲ ಆದ್ಮೇಲೆ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ದ ಪ್ಲಾನ್. ಇಂಪ್ಲಿಮೆಂಟೇಷನ್ ಆಫ್ ಪ್ಲಾನ್ ಅಂತ ಹೇಳಿದ್ರೆ ಆ ಒಂದು ಯೋಜನೆ ಏನಿದೆಯೋ ಅದನ್ನ ಅನುಷ್ಠಾನಕ್ಕೆ ತರುವುದು ಅಂತ. So once the decision to implement the plan and communication through which the plan is to be implemented is decided, it is the responsibility of the various departments to implement the same. This may need notification, briefing sessions, or in-house seminars so as to ensure acceptance of all the members of the organization, especially those who are likely to get affected.
ಸೊ ಯಾವುದೇ ಒಂದು ತೀರ್ಮಾನವನ್ನ ತಗೋಬೇಕು, ಉದಾಹರಣೆಗೆ ಎಂಪ್ಲಾಯೀಸ್ ಬಗ್ಗೆ ತಗೋಬೇಕು ಅಂತ ಇದ್ದಾಗ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅನ್ನು ಕರೆದು ಬಿಟ್ಟು ಒಂದು ಮೀಟಿಂಗ್ ಮಾಡಿ ಹೇಳ್ಬೇಕಾಗತ್ತೆ. ನಾವು ಈ ತರ ಆಡಳಿತದವರು ಹೇಳ್ಬೇಕಾಗತ್ತೆ, ನಾವು ಈ ತರ ಎಲ್ಲ ತಗೊಂಡಿದ್ದೀವಿ, ಈ ತೀರ್ಮಾನ ತಗೊಂಡಿದ್ದೀವಿ, ಸೊ ನಿಮ್ಮ ಒಂದು ಸಹಕಾರ ಇಂಪಾರ್ಟೆಂಟು ಅನ್ನೋ ತರ. ಮತ್ತೆ ಎಂಪ್ಲಾಯೀಸ್ ರಿಯಾಕ್ಷನ್ಸ್ ಇನ್ ಅವ್ರ ಆಟಿಟ್ಯೂಡ್ ಯಾವ ರೀತಿ ಇರುತ್ತೆ, ಅವ್ರ ಎಮೋಷನ್ ಮತ್ತೆ ಬಿಹೇವಿಯರ್ ಮಸ್ಟ್ ಬಿ ಕ್ಯಾನಲೈಸ್ಡ್ ಇನ್ ಪಾಸಿಟಿವ್ ಡೈರೆಕ್ಷನ್ಸ್ ಡ್ಯೂ ಟು ಚೇಂಜ್. ಸಾಧಾರಣವಾಗಿ ಯಾರಿಗಾದ್ರೂ ಒಂದು ತೀರ್ಮಾನ ಎಫೆಕ್ಟ್ ಆಗತ್ತೆ ಅಂತ ಇದ್ರೆ ಅದು ಏನಾಗ್ಬಿಡುತ್ತೆ, ನೆಗೆಟಿವ್ ಆಗಿ ಆಗೋ ಚಾನ್ಸಸ್ ಇರುತ್ತೆ. ನೆಗೆಟಿವ್ ಆಗಿ ಅವ್ರ ಭಾವನೆಗಳಿಗೆ ಸ್ವಲ್ಪ ಧಕ್ಕೆ ಉಂಟಾಗುವ ತೀರ್ಮಾನಗಳಾದ್ರೆ ದೇರ್ ಆರ್ ಚಾನ್ಸಸ್ ದಟ್ ಇಟ್ ವಿಲ್ ಬಿ ದ ರಿಯಾಕ್ಷನ್ ವಿಲ್ ಬಿ ನೆಗೆಟಿವ್. ಅದನ್ನ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಟೇಕ್ ದಟ್ ಇನ್ ಟು ಕನ್ಸಿಡರೇಷನ್. ಎಂಪತಿ ಅಂತಾರಲ್ಲ, ಸಪೋಸ್ ಓಕೆ ದಟ್ ಸಡನ್ ಆಗಿ ಹೇಳಿದಾಗ ಅವ್ರು ರಿಯಾಕ್ಟ್ ಮಾಡೋದು ನ್ಯಾಚುರಲ್ ಆಗಿ ಇದೇ ರೀತಿ ಇರುತ್ತೆ ಅಂತೆಲ್ಲ ದೇ ಹ್ಯಾವ್ ಟು ಥಿಂಕ್. ಆಕ್ಚುಲಿ ಒನ್ ಆಫ್ ದ ಡಿಸಿಷನ್ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಆಕ್ಚುಲಿ ಕೈ ಮುಗಿದು ಕೇಳ್ಕೊಂಡ್ರು. ಒಂದು ಆಕ್ಚುಲಿ ಲಾಕ್ಡೌನ್ ಆದಾಗ ರಿಯಲಿ ಅಂದ್ರೆ ಎಂಪತಿ ಅಂತ ನಾವು ಹೇಳ್ತೀವಲ್ವಾ, ಅಲ್ಲಿ ಕೈ ಮುಗಿದು ಕೇಳ್ಕೊಂಡು ದಯವಿಟ್ಟು ನೀವು ಎಲ್ಲೂ ನೋಡಿ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಲಾಕ್ಡೌನ್ ನಾವು ಮಾಡ್ತೀವಿ, ಫಸ್ಟ್ ಟೈಮ್ ಲಾಕ್ಡೌನ್ ಆದಾಗ ದಯವಿಟ್ಟು ಎಲ್ಲರೂ ಅನ್ನೋ ತರ. ಸೊ ದಯವಿಟ್ಟು ಅಂತಾನೆ ಹಿಲ್ ಸ್ಟಾರ್ಟ್, ಸರಿನಾ? ಸೊ ದಯವಿಟ್ಟು ಎಲ್ಲರೂ ಲಾಕ್ಡೌನ್ ನಿಯಮಗಳನ್ನ ಪಾಲಿಸಿ ಅಂಡ್ ದೇಶದ ಒಂದು ಪ್ರಗತಿಗಾಗಿ ಕೊರೋನಾ ಹೋಗ್ಬೇಕು ಅಂತ ಹೇಳಿದಾಗ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಎಲ್ಲರೂ ಅನ್ನೋ ತರ ಇರುತ್ತೆ. ಸೊ ಈ ತರ ಎಲ್ಲ ಇದ್ದಾಗ ನ್ಯಾಚುರಲಿ ಎಲ್ಲರಿಗೂ ಈಗ ಎಲ್ಲರೂ ಅವ್ರವ್ರ ಪ್ಲಾನ್ಗಳನ್ನ ಮಾಡ್ಕೊಂಡಿರ್ತಾರೆ, ಸಡನ್ ಚೇಂಜ್ ಆಗತ್ತೆ. ಅದಕ್ಕೆ ಮತ್ತೆ ಈ ಲೇಬರರ್ಸ್ ಎಲ್ಲ ಇರ್ತಾರೆ, ಬೇರೆ ಕಡೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆಲ್ಲಾನು ದೇರ್ ವಿಲ್ ಬಿ ಸಮ್ ಚೇಂಜಸ್, ಏನಾದ್ರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೂಡ ಗೌರ್ಮೆಂಟ್ ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ಮಾಡ್ತು. ಈ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ಒಂದು ಕರೆ ಕೊಡ್ತು ಗೌರ್ಮೆಂಟ್, ಏನಂತ ದಯವಿಟ್ಟು ಅಂತವ್ರಿಗೆಲ್ಲ ನೀವು ಸಹಾಯ ಮಾಡಿ ಅಂತೆಲ್ಲ. ಮತ್ತೆ ಗೌರ್ಮೆಂಟ್ ಕೂಡ ಕೆಲವೊಂದು ಪ್ಯಾಕೇಜಸ್ ಎಲ್ಲ ಕೊಟ್ರು, ಹಲವಾರು ಕ್ಯಾಟಗರೀಸ್ ಆಫ್ ಜನಕ್ಕೆ ಕೆಲವೊಂದು ಪ್ಯಾಕೇಜಸ್ ಅದೆಲ್ಲ ಕೊಟ್ರು. ಸೊ ಇಂಪ್ಲಿಮೆಂಟೇಷನ್ ಮಾಡೋವಾಗ ಯಾರ್ಯಾರು ಎಫೆಕ್ಟ್ ಆಗ್ತಾರೆ ಅದರಿಂದ ಅವರಿಗೆ ನಾವು ಹೇಳ್ಬಿಟ್ಟು ಈ ತರ ಎಲ್ಲ ನಿಮಗೆ ಈ ಪರ್ಯಾಯ ವ್ಯವಸ್ಥೆ ಇದೆ ಅಂತೆಲ್ಲ ಹೇಳ್ಬಿಟ್ಟು ಮಾಡೋದೇ ಒಳ್ಳೇದು ಯಾವುದೇ ಒಂದು ಸಂಸ್ಥೆಯಲ್ಲಿ ಚೇಂಜ್ ಮಾಡುವಾಗ. ಅಂಡ್ ಫೈನಲಿ ಲಾಸ್ಟ್ ಸ್ಟೆಪ್ ಇಸ್ ಇವ್ಯಾಲ್ಯೂಯೇಷನ್ ಅಂಡ್ ಫೀಡ್ಬ್ಯಾಕ್ ಅಂತ. ಸೊ ಇವ್ಯಾಲ್ಯೂಯೇಷನ್ ಅಂಡ್ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ, ಈಗ ಏನೇ ಒಂದು ನಾವು ಡಿಸಿಷನ್ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ಚೇಂಜ್ ಮಾಡೋದಕ್ಕೆ, ಅದರಿಂದ ನಮ್ಮ ಏನು ಯೂಸ್ ಆಗಿದ್ಯಾ ಯೂಸ್ ಆಗಿಲ್ವಾ ಅಂತೆಲ್ಲ ನಾವು ಅದನ್ನ ಒಂದು ಫೀಡ್ಬ್ಯಾಕ್ ತಗೊಂಡು ನೆಕ್ಸ್ಟ್ ಸಪೋಸ್ ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು ಅಂತ. ಸಪೋಸ್ ಯೂಸ್ ಆಗಿದ್ರೆ ಅಂತ ಹೇಳಿದ್ರೆ ಅದೇ ರೀತಿ ಬೇರೆ ಕಡೆನೂ ನಾವು ಇಂಪ್ಲಿಮೆಂಟ್ ಮಾಡಕ್ಕಾಗತ್ತಾ ಅಂತಾನು ನಾವು ಕೂಡ ನೋಡ್ಕೊಂಡು ಹೋಗ್ಬೇಕು. ದಟ್ ಇಸ್ ಅಬೌಟ್ ಇವ್ಯಾಲ್ಯೂಯೇಷನ್ ಅಂಡ್ ಫೀಡ್ಬ್ಯಾಕ್. ಉದಾಹರಣೆಗೆ GST ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಸ್ಟೇಟ್ಗಳಿಗೆ ಇನಿಷಿಯಲಿ ಸ್ವಲ್ಪ ಟ್ಯಾಕ್ಸಸ್ ಪ್ರಾಬ್ಲಮ್ ಆಯಿತು, ಟ್ಯಾಕ್ಸ್ ಶೇರ್ಗಳು ಕಡಿಮೆ ಆಯಿತು. ಗೌರ್ಮೆಂಟ್ ಹೇಳ್ತು ಇಲ್ಲ ನಾವು ಕೊಡ್ತೀವಿ ನಿಮ್ಗೆ GST ಶೇರ್ ನಿಮ್ಗೆ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು. ಅಂಡ್ ನೋಟ್ ಬ್ಯಾನ್ ಆಯ್ತಲ್ವಾ, ನೋಟ್ ಬ್ಯಾನ್ ಆದಾಗ ಎಷ್ಟು ದುಡ್ಡು ಆ ಡೇಟಾ ಇನ್ನು ಬರ್ಬೇಕಾಗಿದೆ. ಆಕ್ಚುಲ್ ಆಗಿ ನೋಟ್ ಬ್ಯಾನ್ ಆಯ್ತು, ದಟ್ ವಾಸ್ ಅ ಗುಡ್ ಡಿಸಿಷನ್. ಅಂದ್ರೆ ಬ್ಲ್ಯಾಕ್ ಮನಿ ಬ್ಲ್ಯಾಕ್ ಎಕಾನಮಿ ಏನಿದೆಯೋ ಅದನ್ನ ಆದಷ್ಟು ತಡೆಗಟ್ಟಲು ನೋಟ್ ಬ್ಯಾನ್ ಅನ್ನೋ ಸ್ಕೀಮ್ ಅನ್ನ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇಂಪ್ಲಿಮೆಂಟ್ ಮಾಡಿದ್ರು. ಅದರಿಂದ ಏನೆಲ್ಲ ಎಫೆಕ್ಟ್ ಆಗಿದೆ ಅನ್ನೋದು ಒಂದು ಇವ್ಯಾಲ್ಯೂಯೇಷನ್ ಇನ್ನು ಮಾಡ್ತಾ ಇದ್ದಾರೆ. ಅದರ ರಿಪೋರ್ಟ್ ಬರಬೇಕು, ವೆದರ್ ಇಟ್ ಹಸ್ ಸಕ್ಸೀಡೆಡ್ ಆರ್ ಇಲ್ದಿದ್ರೆ ಅದೇ ನಾವು ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ತೀವಿ ಅಂತ ಕದೀಮರು ಯಾರ್ಯಾರು ಇರ್ತಾರೋ ಅವ್ರು ಮತ್ತೆ ಬೇರೆ ಪ್ಲಾನ್ ಶುರು ಮಾಡ್ಕೊಂಡಿದಾರಾ ಅಂತೆಲ್ಲ ಒಂದು ಇವ್ಯಾಲ್ಯೂಯೇಷನ್ ಮಾಡಿದಾಗ ಒಂದು ಗೊತ್ತಾಗತ್ತೆ ನಮ್ಗೆ. ಅಂಡ್ ದಿಸ್ ಇಸ್ ಇದರಲ್ಲೂ ಅಷ್ಟೇ, ಒಂದು ಸಂಸ್ಥೆಯಲ್ಲೂ ಕೂಡ ಯಾವ್ದಾದ್ರು ಒಂದು ಡಿಸಿಷನ್ ಅನ್ನು ನಾವು ತಗೊಂಡ್ರೆ ವಾಟ್ ವಿಲ್ ಬಿ ದ ಫೀಡ್ಬ್ಯಾಕ್, ವಾಟ್ ವಿಲ್ ಬಿ ಇಟ್ಸ್ ಎಫೆಕ್ಟ್ ಅನ್ನೋದನ್ನ ನಾವು ಇವ್ಯಾಲ್ಯೂಯೇಷನ್ ಮಾಡಲೇಬೇಕಾಗತ್ತೆ. ಸೊ ದಿಸ್ ಇಸ್ ದ ಪ್ರೋಸೆಸ್, ಚೇಂಜ್ ಪ್ರೋಸೆಸ್ ಅಂತ. ಸೊ ಅಗೇನ್ ಒಂದ್ಸಲ ವಿಲ್ ಜಸ್ಟ್ ರೀಕ್ಯಾಪ್, ಯಾಕಂದ್ರೆ ದಿಸ್ ಇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ಚೇಂಜ್ ಪ್ರೋಸೆಸ್ ಅನ್ನ ಮಾಡೋಕ್ ಮುಂಚೆ ಫಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಏರಿಯಾನ ನಾವು ಚೂಸ್ ಮಾಡ್ಕೋಬೇಕು. ಏರಿಯಾ ಅಥವಾ ಏರಿಯಾಸ್ ಯಾವ್ದಾದ್ರೂ ಇರಬಹುದು, ಒಂದು ಪರ್ಟಿಕ್ಯುಲರ್ ಏರಿಯಾ ಅಥವಾ 2-3 ಏರಿಯಾಗಳು ಇರಬಹುದು. ಸೈಮಲ್ಟೇನಿಯಸ್ ಆಗಿ ನಾವು ಈ ಒಂದು ಏರಿಯಾದಲ್ಲಿ ಅಥವಾ ಈ ಒಂದು ಏರಿಯಾಗಳಲ್ಲಿ ಚೇಂಜಸ್ ಮಾಡಬೇಕು ಅಂತ ಇರ್ಬೋದು ಸಂಸ್ಥೆಯಲ್ಲಿ. ಸೊ ಅವಾಗ ಏನ್ ಮಾಡ್ಬೇಕು, ಹೊಸ ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ಅನ್ನ ನಾವು ಮತ್ತೆ ಸ್ಥಾಪನೆ ಮಾಡ್ಬೇಕಾಗತ್ತೆ, ಮತ್ತೆ ನಾವು ಬರಿಬೇಕಾಗುತ್ತೆ. ವಿ ಹ್ಯಾವ್ ಟು ಅಗೇನ್ ರೀಫ್ರೇಮ್ ದ
goals and develop new goals and objectives. And second step is we have to select an agent for change. ನಾವು ಸಪೋಸ್ ಪರಿಣಿತರಾಗಿದ್ರೆ, ನಾವು ನುರಿತರಾಗಿದ್ರೆ, if we are well experienced, we ourselves can go ahead and implement the change, or we have to select a change agent who's known as a facilitator. And after that we have to diagnose the problem. After diagnosing is the first step in implementing the change. So unless we know the problem, we can't arrive at the solution. And I told you the example that a problem well understood is 50% solved anta. And the next step is selecting the methodology. What is the methodology that has to be adopted to solve a particular problem? And after that we have to develop a plan to solve that particular problem or bring about a change. What will be the particular plan we have to form, and we have to develop a strategy for implementation of that plan. And after that, and before implementation, we have to consider, in the process of developing a plan, we have to consider all the stakeholders, and we have to take into confidence all the departments of our organization and take their valuable suggestions also. We should not go ahead and we should not implement the plan in isolation. All the departments should be well informed. And finally, it is implementation of plan. Plan develop admele we have to implement the plan. And the last step is whether the plan is implemented correctly and whether we have got the required or desired results. To check that, we have to evaluate and get the feedback. So this is the change process. And ಇದೇ processಗೆ ಲೆವೆನ್ಸ್ ಫೋರ್ಸ್ ಫೀಲ್ಡ್ ಥಿಯರಿ ಅಂತ ಒಂದಿದೆ. ಕರ್ಟ್ ಲೆವೆನ್ ಅವರು 3 ಸ್ಟೆಪ್ಸ್ ಕೊಟ್ಟಿದ್ದಾರೆ. ಒನ್ ಇಸ್ ಅನ್ಫ್ರೀಸಿಂಗ್ ದ ಆರ್ಗನೈಸೇಷನ್ ಫ್ರಮ್ ಇಟ್ಸ್ ಪ್ರೆಸೆಂಟ್ ಸ್ಟೇಟ್ ಅಂತ. ಅನ್ಫ್ರೀಸಿಂಗ್ ಅಂತ ಹೇಳಿದ್ರೆ ಟೈಟ್ ಆಗಿ ಒಂದು ಆರ್ಗನೈಸೇಷನ್ ಇರುತ್ತಲ್ಲ, ಅದನ್ನ ಲೂಸ್ ಆಗಿ ಬಿಟ್ಬಿಟ್ರೆ ಅನ್ಫ್ರೀಸ್ ಆಗ್ಬಿಡುತ್ತೆ ಅದು. ಅದಾದ್ಮೇಲೆ ನಮ್ಗೆ ಏನೇನು ಚೇಂಜಸ್ ಬೇಕೋ ಆ ಚೇಂಜಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದು, ಮೇಕಿಂಗ್ ದ ಚೇಂಜ್ ಅಂತ ಹೇಳ್ತಾರೆ ಅಲ್ಲಿ. ಅಂಡ್ ಈ ಮೇಕಿಂಗ್ ದ ಚೇಂಜ್ ಬಂದಾಗ ಏನಾಗತ್ತಂತ ಹೇಳಿದ್ರೆ, ನಾವು ಎಲ್ಲರಿಗೂ ಮಾಹಿತಿ ಕೊಡಬೇಕಾಗತ್ತೆ. ನಾವು ಈ ತರ ಚೇಂಜ್ ಮಾಡ್ತಾ ಇದ್ದೀವಿ, ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಿದೆಯೋ ಅದನ್ನೆಲ್ಲ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಅನ್ನೋದು ಎಲ್ಲರಿಗೂ ಮಾಹಿತಿ ಕೊಟ್ಟು ವಿ ಹ್ಯಾವ್ ಟು ಮೂವ್ ಅಹೆಡ್. ಅಂಡ್ ಫೈನಲಿ ರೀಫ್ರೀಸಿಂಗ್. ಯಾವಾಗ ಅದು ಚೇಂಜ್ ಆಯ್ತೋ ಅದನ್ನ ಏನ್ ಮಾಡ್ಬೇಕು, ನಾವು ಪದೇ ಪದೇ ಆ ರೂಲ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಮಾತ್ರ ಅದೇನಾಗುತ್ತೆ, ಅದು ಒಂದು ಅಭ್ಯಾಸ ಆಗತ್ತೆ. ಇಲ್ಲದೇ ಇದ್ರೆ ಏನಾಗ್ಬಿಡುತ್ತೆ, ಹಳೇ ಮನಸ್ಥಿತಿಯಲ್ಲೇ ಜನ ಇರ್ತಾರೆ. ಸೊ ದೀಸ್ 3 ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಒನ್ ಇಸ್ ಅನ್ಫ್ರೀಸಿಂಗ್, ಅಂಡ್ ದ ಸೆಕೆಂಡ್ ಸ್ಟೆಪ್ ಇಸ್ ವಿ ವಿಲ್ ಮೇಕ್ ದ ಚೇಂಜ್ ಆರ್ ವಿ ಮೂವ್ ಇಟ್ ಅಂತ ಹೇಳ್ತೀವಿ. ವಿಲ್ ಮೇಕ್ ಅ ಮೂವ್ಮೆಂಟ್. ಅಂಡ್ ಫೈನಲಿ ದೇರ್ ಇಸ್ ರೀಫ್ರೀಸಿಂಗ್. ಅಂದ್ರೆ ನಮಗೆ ಯಾವ ಒಂದು ಸ್ಟೇಟ್, ಯಾವ ಒಂದು ಬದಲಾವಣೆ ಆಗಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು ಜನ ಅಥವಾ ಪ್ರಾಡಕ್ಟ್ ಅಥವಾ ಪ್ರೊಸೆಸ್ ಏನಿದೆಯೋ ಅದು ಹಂತಕ್ಕೆ ಬಂದಾಗ ಮತ್ತೆ ಹಿಂದೆ ಹೋಗ್ಬಾರ್ದು ಜನ. ಸರಿನಾ? ಈಗ ಒಂಥರ ಅದೇ ಪ್ರಾಬ್ಲಮ್ ಆಗಿತ್ತು ನಮ್ಗೆ ಸೆಕೆಂಡ್ ವೇವ್ ಬಂದಿದ್ದಕ್ಕೆ ಮೇನ್ ಕಾರಣ ಅದೇ. ಫಸ್ಟ್ ಟೈಮು ನಮಗೆ 1 ಲಕ್ಷ ಕೇಸಸ್ ದಾಟಿರ್ಲಿಲ್ಲ ನಾವು ಇಂಡಿಯಾದಲ್ಲಿ. ಆವಾಗ ತುಂಬಾ ಸ್ಟ್ರಿಕ್ಟ್ ಆಗಿದ್ವಿ, ಎಲ್ಲರೂ ಸ್ಟ್ರಿಕ್ಟ್ ಆಗಿದ್ವಿ. ಆವಾಗ ಹೊರಗಡೆ ಹೋಗಕ್ಕೆ ಭಯ ಆಗ್ತಾ ಇತ್ತು, ಮತ್ತೆ ಎಷ್ಟು ಸಲ ಕೈ ತೊಳೆದಿದ್ವಿ ಎಲ್ಲಾರು. ಬಟ್ ಏನಾಗೋಯ್ತು ಅಂತ ಹೇಳಿದ್ರೆ, ಅದಾದ್ಮೇಲೆ ಚೇಂಜ್ ಆಯ್ತು. ಸರಿನಾ? ಫಸ್ಟ್ ಅನ್ಫ್ರೀಸ್ ಮಾಡಿದ್ವಿ, ಆಮೇಲೆ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ರೂಲ್ಸ್ ತಗೊಂಡ್ಬಂದು ನಮಗೂ ಅರಿವಾಗಿ ಮೂವ್ಮೆಂಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡ್ವಿ. ಆದ್ರೆ ಪ್ರಾಬ್ಲಮ್ ಎಲ್ಲಿ ಬಂತು ಅಂತ ಹೇಳಿದ್ರೆ, ರೀಫ್ರೀಸ್ ಮಾಡೋದು ಕಷ್ಟ ಆಗೋಯ್ತು. ವಿ ಡಿಂಟ್ ರೀಫ್ರೀಸ್ ಅಂತ ಹೇಳಿದ್ರೆ ಮತ್ತೆ ಹಳೇದಕ್ಕೆ ಹೋಗ್ಬಿಟ್ವಿ ನಾವು. ಸ್ವಲ್ಪ ಕೊರೋನಾ ಹೋಯ್ತು ಅಂತ ನಮ್ಮ ಮನಸ್ಸಿಗೆ ಬಂದಿದ ತಕ್ಷಣ ವಾಟ್ ವಿ ಡಿಡ್ ಇಸ್ ವಿ ವೆಂಟ್ ಬ್ಯಾಕ್ ಟು ದ ಓಲ್ಡ್. ಎಲ್ಲ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಬರ್ತೋದ್ವಿ. ತುಂಬಾ ಜನ ಕೇಳಕ್, ಜಸ್ಟ್ ಈ ಸೆಕೆಂಡ್ ವೇವ್ ಬರೋಕ್ ಮುಂಚೆ ಕರೋನಾನ ಎಲ್ಲಿದೆ ಅಂತ ಕೇಳ್ತಾ ಇದ್ರು, ತುಂಬಾ ಜನ ಕೇಳ್ತಾ ಇದ್ರು. ಮತ್ತೆ ವ್ಯಾಕ್ಸಿನೇಷನ್ ಬಂದಾಗ ಎಲ್ಲರೂ ಅಯ್ಯೋ ಕರೋನಾನೇ ಇಲ್ಲ, ಇನ್ನು ವ್ಯಾಕ್ಸಿನೇಷನ್ ಹಾಕೊಂಡ್ರೆ ಏನ್ ಪ್ರಯೋಜನ ಅಂತೆಲ್ಲ ಆಗೋಯ್ತು. ದೇ ವೆಂಟ್ ಬ್ಯಾಕ್ ಟು ದ ಓಲ್ಡ್ ಮೈಂಡ್ ಸೆಟ್. ಸೊ ಇಲ್ಲಿ ಪ್ರಾಬ್ಲಮ್ ಆಯ್ತು. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಚೇಂಜ್ ಬಂದಾಗ ವಿ ಹ್ಯಾವ್ ಟು ರೀಫ್ರೀಸ್ ಇಟ್ ಅನ್ನೋ ತರ. ಹೊಸ ಸಿಸ್ಟಮ್ ಏನಿದೆಯೋ ಅದಕ್ಕೆ ಅವರು ಬದ್ಧರಾಗೇ ಇರಬೇಕು ಅನ್ನೋದಕ್ಕೆ ವಿ ಹ್ಯಾವ್ ಟು ಡೂ. ಸೊ ದೀಸ್ 3 ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಲೆವೆನ್ಸ್ ಫೋರ್ಸ್ ಫೀಲ್ಡ್ ಥಿಯರಿ ಆಫ್ ಚೇಂಜ್. ಒನ್ ಇಸ್ ಅನ್ಫ್ರೀಸಿಂಗ್, ಸೆಕೆಂಡ್ ಇಸ್ ಚೇಂಜಿಂಗ್, ಅಂಡ್ ಥರ್ಡ್ ಇಸ್ ರೀಫ್ರೀಸಿಂಗ್. ರೀಫ್ರೀಸಿಂಗ್ ಅಂದ್ರೆ ಆ ಡಿಸೈರ್ಡ್ ಸ್ಟೇಟ್ ಅಲ್ಲಿ ಏನಿರ್ತಾರೋ ಅದನ್ನ
ಪದೇ ಪದೇ ಆ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿ, ಪದೇ ಪದೇ ಅವರಿಗೆ ಯು ಶುಡ್ ನಾಟ್ ಗೋ ಬ್ಯಾಕ್ ಟು ಯುವರ್ ಪ್ರೀವಿಯಸ್ ಬಿಹೇವಿಯರ್ ಅನ್ನೋ ತರ ಹೇಳೋ ತರ ಮಾಡೋದೇ ರೀಫ್ರೀಸಿಂಗ್. ಸೊ ದಿಸ್ ಇಸ್ ಅಬೌಟ್ ಚೇಂಜ್ ಪ್ರೋಸೆಸ್. ಅಂಡ್ ಅಗೇನ್ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದಂಗೆ ರೆಫರೆನ್ಸಸ್, ದೀಸ್ ಆರ್ ದ ರೆಫರೆನ್ಸಸ್. ಥ್ಯಾಂಕ್ ಯು.